ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಯಾರೆಲ್ಲ ಈ ವರ್ಷ 2026ರಲ್ಲಿ ಕಾಮೆಡ್ಗೆ ಎಕ್ಸಾಮನ್ನು ಬರೀತಿದ್ದೀರೋ, ಸೊ ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಅದೇನಪ್ಪ ಅಂದರೆ, ನಾಳೆ ಅಂದರೆ 29th of April 2026 ಏನಿದೆ ಅಲ್ಲ, ನಾಳೆ ದಿನ ನಿಮಗೆ ಟೆಸ್ಟ್ ಅಡ್ಮಿಷನ್ ಟಿಕೆಟನ್ನು ರಿಲೀಸ್ ಮಾಡ್ತಿದ್ದಾರೆ ಫಾರ್ ಕಾಮೆಡ್ಗೆ ಎಕ್ಸಾಮ್. ನೀವೆಲ್ಲ ಈ ಒಂದು ಟೆಸ್ಟ್ ಅಡ್ಮಿಷನ್ ಟಿಕೆಟ್ ಟ್ಯಾಟ್ ಅಂತ ಏನು ಕರಿತೀರಾ, ಇದನ್ನು ನಾಳೆಯಿಂದನೇ ನೀವು ಡೌನ್ಲೋಡ್ ಸಹಿತ ಮಾಡ್ಕೋಬಹುದು. ಓಕೆ, ಫೈನ್. ಹಾಗಿದ್ರೆ ಈ ಒಂದು ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡೋದಕ್ಕೆ ಯಾವುದು ಲಾಸ್ಟ್ ಡೇಟ್, ಓಕೆ, ಹಾಗೆ ಈ ಅಡ್ಮಿಷನ್ ಟಿಕೆಟ್ನ ಇಂಪಾರ್ಟೆನ್ಸ್ ಏನು, ಇದನ್ನು ಡೌನ್ಲೋಡ್ ಮಾಡಿ ಆದಮೇಲೆ ನೀವೇನೆಲ್ಲ ಮಾಡಬೇಕು, ಇದರ ಪ್ರಯೋಜನ ಏನು, ಎಲ್ಲಿ ತನಕ ಇದರ ಜೋಪಾನ ನೀವು ಮಾಡಬೇಕು, ಈ ಒಂದು ಅಡ್ಮಿಷನ್ ಟಿಕೆಟ್ನ ಎಲ್ಲ ಇನ್ಫಾರ್ಮೇಷನನ್ನು ನಾನು ಇವಾಗ ನಿಮಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ. ಓಕೆ, ಸೊ ಮೊದಲನೇದಾಗಿ ಆನ್ಲೈನ್ ಟೆಸ್ಟ್ ಅಡ್ಮಿಷನ್ ಟಿಕೆಟ್ ವಿಲ್ ಬಿ ಅವೈಲೇಬಲ್ ಅಂಡರ್ ಅಪ್ಲಿಕೆಂಟ್ ಲಾಗಿನ್ ಆಫ್ ದ ಕಾಮೆಡ್ಗೆ ವೆಬ್ಸೈಟ್ ಆಸ್ ಪರ್ ದ ಶೆಡ್ಯೂಲ್. ನಿಮಗೆ ಈ ಒಂದು ಅಡ್ಮಿಷನ್ ಟಿಕೆಟ್ ಅವೈಲೇಬಲ್ ಇರುವಂಥದ್ದು ಕಾಮೆಡ್ಗೆ ವೆಬ್ಸೈಟಲ್ಲೇ. ನೀವು ಸ್ಟೂಡೆಂಟ್ ಲಾಗಿನ್ ಆಗಿ ಅಲ್ಲಿ ನೀವೇನು ಮಾಡಬೇಕು, ಲಾಗಿನ್ ಆಗೋದ್ರ ಮುಖಾಂತರ ವೆಬ್ಸೈಟಲ್ಲಿ ಇದರ ಡೌನ್ಲೋಡ್ ಮಾಡ್ಕೋಬೋದು. ಫೈನ್. Candidates appearing for the test should download and obtain printout of the online test admission ticket. ಸೊ ನೋಡಿ, ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಕಂಪಲ್ಸರಿ, ಕಡ್ಡಾಯವಾಗಿ ಮ್ಯಾಂಡೇಟ್ರಿ ಏನಪ್ಪ ಅಂದರೆ ಅಡ್ಮಿಷನ್ ಟಿಕೆಟ್ನ ಪ್ರಿಂಟೌಟ್ ತೆಕ್ಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಮೆನ್ಷನ್ ಮಾಡಿದರೆ ಕ್ಲಿಯರ್ ಆಗಿ, ಇಟ್ ವಿಲ್ ಬಿ ನಾಟ್ ಡಿಸ್ಪ್ಯಾಚ್ಡ್ either ಬೈ ಇಮೇಲ್ or post or courier or in person to the candidate under any circumstances. ಪೋಸ್ಟ್ ಮಾಡೋದಾಗಲಿ, ಓಕೆ, ಕೊರಿಯರ್ ಮಾಡೋದಾಗಲಿ, ಇಮೇಲ್ ಮಾಡೋದಾಗಲಿ ಯಾವುದೂ ಇರೋದಿಲ್ಲ. ಕಂಪಲ್ಸರಿ ನೀವು ವೆಬ್ಸೈಟಿಗೆ ಹೋಗಬೇಕು, ಡೌನ್ಲೋಡ್ ಮಾಡಬೇಕು, ಪ್ರಿಂಟೌಟ್ ತೆಕ್ಕೊಳ್ಳೇಬೇಕು. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ರೈಟ್ ದ ಕಾಮೆಡ್ಗೆ ವಿತೌಟ್ ದ ಪ್ರಿಂಟೌಟ್ ಆಫ್ ದ ಆನ್ಲೈನ್. ಇದು ಇಲ್ದಂಗೆ, ಅಫ್ಕೋರ್ಸ್ ಅಡ್ಮಿಷನ್ ಟಿಕೆಟ್ ಇಲ್ಲದೆ ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ okay, without the printout of the online test admission ticket along with other documents indicated thereon. ಇದರ ಜೊತೆಗೆ ಏನೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಹೋಗಬೇಕು ಎಕ್ಸಾಮಿಗೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಅದನ್ನು ಕೂಡ ನಿಮ್ಮ ಈ ಒಂದು ಟೆಸ್ಟ್ ಅಡ್ಮಿಷನ್ ಟಿಕೆಟಲ್ಲೇ ಅದೆಲ್ಲವೂ ಇರ್ತವೆ. ಏನೇನು ತೊಗೊಂಡು ಹೋಗಬೇಕು, ಏನೇನು ಕ್ಯಾರಿ ಮಾಡಬೇಕು ಅನ್ನೋದು ಇರುತ್ತೆ. ಡೋಂಟ್ ವರಿ. ಓಕೆ, ಅದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ತೊಗೊಂಡು ಹೋದರೆ ಮಾತ್ರ ಎಕ್ಸಾಮಿಗೆ ಕೂಡಿಸ್ತಾರೆ. ಅಲಾಂಗ್ ವಿತ್ ಅಡ್ಮಿಷನ್ ಟಿಕೆಟ್ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕು. ಆಲ್ಸೋ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ರಿಟೈನ್ ದ ಟ್ಯಾಟ್ ಫಾರ್ ಕೌನ್ಸಿಲಿಂಗ್ ಅಂಡ್ ಅಂಟಿಲ್ ದ ಕಂಪ್ಲೀಷನ್ ಆಫ್ ದ ಅಡ್ಮಿಷನ್ ಪ್ರೋಸೆಸ್. ನಿಮ್ಮ ಕೌನ್ಸಿಲಿಂಗ್ ಹಾಗೆ ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ಈ ಒಂದು ಅಡ್ಮಿಷನ್ ಟಿಕೆಟ್ ನಿಮ್ಮ ಹತ್ರ ಜೋಪಾನವಾಗಿರಬೇಕು. ಫೈನ್. ನೆಕ್ಸ್ಟು, candidates have to ensure that the invigilator of their respective center signs the test admission ticket. ನಿಮ್ಮ ರೆಸ್ಪೆಕ್ಟಿವ್ ಕಾಮೆಡ್ಗೆ ಎಕ್ಸಾಮ್ ಸೆಂಟರ್ಗಳೇನಿರ್ತಾವಲ್ಲ, ಅಲ್ಲಿ ಇರುವಂತಹ ಇನ್ವಿಜಿಲೇಟರಿಂದ ನೀವು ಸೈನನ್ನು ತಗೊಳ್ಳೇಬೇಕು, ಕಂಪಲ್ಸರಿ ಇದು. ಇನ್ನು ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಗೋ ಥ್ರೂ ದ ಬಿಲೋ ಮೆನ್ಷನ್ಡ್ ಇನ್ಸ್ಟ್ರಕ್ಷನ್. ಅದೇನಿದೆ ನೋಡೋಣ. ಆಫ್ಟರ್ ಟೇಕಿಂಗ್ ದ ಪ್ರಿಂಟ್ಔಟ್ ಆಫ್ ಆನ್ಲೈನ್ ಟೆಸ್ಟ್ ಅಡ್ಮಿಷನ್ ಟಿಕೆಟ್, ದ ಕ್ಯಾಂಡಿಡೇಟ್ಸ್ ಆರ್ ಕಾಷನ್ ಟು ಚೆಕ್ ದ ಬಿಲೋ ಮೆನ್ಷನ್ ಡೀಟೇಲ್ಸ್. ಒಮ್ಮೆ ನಿಮಗೆ ಅಡ್ಮಿಷನ್ ಟಿಕೆಟ್ ಕೈಗೆ ಬಂತು ಅಂತ ಅಂದರೆ ನೀವು ಅದರಲ್ಲಿ ಏನೆಲ್ಲ ಕ್ರಾಸ್ ಚೆಕ್ ಮಾಡಬೇಕು ಗೊತ್ತಾ? ನಿಮ್ಮ ಟೆಸ್ಟ್ ಅಡ್ಮಿಷನ್ ಟಿಕೆಟ್ ನಂಬರ್ ಮೊದಲನೇದಾಗಿ, ಓಕೆ, ಹಾಗೆ ಕ್ಯಾಂಡಿಡೇಟ್ಸ್ ನೇಮ್, ನಿಮ್ಮ ನೇಮ್, ಓಕೆ, ಅಪ್ಲಿಕೇಶನಲ್ಲಿ ಏನು ಹಾಕಿದ್ರೋ ಅದೇ ಬಂದಿದೆನಾ ಕ್ರಾಸ್ ಚೆಕ್ ಮಾಡಿ. ಆಮೇಲೆ ಕ್ಯಾಂಡಿಡೇಟ್ಸ್ ಅಡ್ರೆಸ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಪ್ಲಿಕೇಶನಲ್ಲಿ ಏನು ಹಾಕಿದಿರೋ ಅದೇ ಬಂದಿದೆನಾ ಕ್ರಾಸ್ ಚೆಕ್ ಮಾಡಿ. ಕ್ಯಾಂಡಿಡೇಟ್ಸ್ ಫೋಟೋ, ಅಪ್ಲಿಕೇಶನಲ್ಲಿ ಏನು ಫೋಟೋ ಹಾಕಿದರೆ ಅದೇ ಬಂದಿದೆನಾ ಕ್ರಾಸ್ ಚೆಕ್ ಮಾಡಿ. ಟೆಸ್ಟ್ ಸೆಂಟರ್ ಡೀಟೇಲ್ಸ್ ನೋಡ್ಕೊಳ್ಳಿ. ಟೆಸ್ಟ್ ಟೈಮಿಂಗ್ಸ್, ಐ ಡಿ ಪ್ರೂಫ್ ಡೀಟೇಲ್ಸ್ ಏನೆಲ್ಲ ಕೇಳ್ತಿದ್ದಾರೋ, ವೋಟರ್ ಐ ಡಿ ಕೇಳ್ತಿದ್ದಾರೋ, ಆಧಾರ್ ಕೇಳ್ತಿದ್ದಾರೋ ನೋಡ್ಕೊಳ್ಳಿ. ಓಕೆ, ಅದಾದಮೇಲೆ ಪ್ರಾವಿಷನ್ ಫಾರ್ ಸ್ಟಿಕ್ಕಿಂಗ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಸೊ ಅಲ್ಲಿ ಫೋಟೋಗ್ರಾಫನ್ನು ಅಂಟಿಸೋದಕ್ಕೆ ನಿಮಗೆ ಸ್ಪೇಸ್ ಇದೆನಾ ಅದನ್ನು ನೋಡ್ಕೊಳ್ಳಿ. ಜನರಲ್ ಇನ್ಸ್ಟ್ರಕ್ಷನ್ಸ್ ಆನ್ ಟ್ಯಾಟ್, ಜೊತೆಗೆ ಜನರಲ್ ಇನ್ಸ್ಟ್ರಕ್ಷನನ್ನು ಕೂಡ ಅಡ್ಮಿಷನ್ ಟಿಕೆಟಲ್ಲಿ ಕೊಟ್ಟಿರ್ತಾರೆ. ಮರೀದೆ ಅದನ್ನು ನೀವು ಓದಬೇಕು. ಓಕೆ, ಫೈನ್. ನೆಕ್ಸ್ಟು, ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರೀಡ್ ದ ಇನ್ಸ್ಟ್ರಕ್ಷನ್ ಪ್ರಿಂಟೆಡ್ ಇನ್ ದ ಟ್ಯಾಟ್ ಕೇರ್ಫುಲಿ ಬಿಫೋರ್ ಅಪಿಯರಿಂಗ್ ಫಾರ್ ದ ಟೆಸ್ಟ್. ಆವಾಗಲೇ ಹೇಳಿದೆ, ಮರೀದೆ ಇನ್ಸ್ಟ್ರಕ್ಷನ್ಗಳನ್ನು ಓದಿ ಅದ್ರ ಪ್ರಕಾರನೇ ನೀವು ನಡ್ಕೋಬೇಕು. ಅದರಲ್ಲಿ ಕೊಟ್ಟಿರ್ತಾರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಏನೆಲ್ಲ ಕ್ಯಾರಿ ಮಾಡಬೇಕು, ಏನೆಲ್ಲ ಕ್ಯಾರಿ ಮಾಡಬಾರ್ದು, ಪ್ರತಿಯೊಂದು ಇರುತ್ತೆ. ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರಲ್ಲ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಅಗತ್ಯ ಇದೆ ಎಕ್ಸಾಮಿಗೆ ಕೂಡೋದಕ್ಕೆ, ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಫೆಸಿಲಿಟಿ ಫಾರ್ ಪ್ರಿಂಟಿಂಗ್ ಆನ್ಲೈನ್ ಟೆಸ್ಟ್ ಅಡ್ಮಿಷನ್ ಟಿಕೆಟ್ ವಿಲ್ ಬಿ ಅವೈಲೇಬಲ್ ಟಿಲ್ 9th May 2026. 9ನೇ ತಾರೀಕು ಅಂದರೆ ಎಕ್ಸಾಮ್ ದಿನದ ತನಕನೂ ನೀವು
ಇದನ್ನು ಪ್ರಿಂಟೌಟ್ ತಗೊಳ್ಳೋದಕ್ಕೆ, ಯಾವುದು ಅಡ್ಮಿಷನ್ ಟಿಕೆಟ್ನ ಪ್ರಿಂಟೌಟ್ ತಗೊಳ್ಳೋದಕ್ಕೆ ನಿಮಗೆ ಅಲೋ ಮಾಡ್ತಾರೆ. ನೀವು ಅಲ್ಲಿ ತನಕನೂ ಈ ಒಂದು ಪ್ರಿಂಟೌಟನ್ನು ತಗೋಬಹುದು. ಯಾವುದ್ರದ್ದು? ಅಡ್ಮಿಷನ್ ಟಿಕೆಟಿಂದು. The candidates must not mutilate or laminate the test admission ticket or change any entry made therein after it has been authenticated and received by them. Impersonation is a legally punishable offense. ಸೊ ನೋಡಿ ಮಕ್ಕಳೇ, ಹಾಲ್ ಟಿಕೆಟನ್ನು ಅಂದರೆ ಈ ಒಂದು ಅಡ್ಮಿಷನ್ ಟಿಕೆಟನ್ನು ಯಾವುದೇ ಕಾರಣಕ್ಕೂ ಲ್ಯಾಮಿನೇಷನ್ ಮಾಡೋದಾಗಲಿ ಅಥವಾ ಅದಕ್ಕೆ ಡಿಸೈನ್ಗಳು ಮಾಡೋದಾಗಲಿ ಆ ರೀತಿ ಮಾಡೋ ಹಾಗಿಲ್ಲ. ಹಾಗೆ ನೀವು ಯಾವುದೇ ರೀತಿ ಚೇಂಜಸ್ಸನ್ನು ಆ ಒಂದು ಟಿಕೆಟಲ್ಲಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅಡ್ಮಿಷನ್ ಟಿಕೆಟಿಗೆ. ಹಾಗೆ ಅದಕ್ಕೆ ಯಾವುದೇ ರೀತಿ ನೀವು ಏನಂತ ಹೇಳ್ತೀವಿ ಮೇಕಪ್ ಮಾಡೋ ಅಗತ್ಯ ಇಲ್ಲ. ಅಂದರೆ ಲ್ಯಾಮಿನೇಷನ್ ಇನ್ನೊಂದು ಮತ್ತೊಂದು ಯಾವುದೂ ಇರಬಾರ್ದು. ಅದು ಪ್ರಿಂಟೌಟ್ ಅಂದರೆ ಪ್ರಿಂಟೌಟ್ ಆಗೇ ಇರಬೇಕು. ಓಕೆ, ಎಸ್. ಸೊ ದ ಟೆಸ್ಟ್ ಅಡ್ಮಿಷನ್ ಟಿಕೆಟ್ ಈಸ್ ಆನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ and it must be preserved and produced at the time of counseling or admission or whenever required. ನಾ ಆವಾಗಲೇ ಹೇಳಿದ ಹಾಗೆ ನೀವು ಕಂಪ್ಲೀಟಾಗಿ ಕಾಲೇಜಿಗೆ, ನಿಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಆಗಿ ನೀವು ಒಳಗೆ ಹೋಗಿ ಜಾಯಿನ್ ಆಗೋವರೆಗೂ ಅಡ್ಮಿಷನ್ ಟಿಕೆಟನ್ನು ಜೋಪಾನವಾಗಿ ಇಟ್ಕೋಬೇಕು. ಆ್ಯಂಡ್ ದೆನ್ ದ ಟ್ಯಾಟ್ ವಿಲ್ ಬಿ ಡಿಸೇಬಲ್ಡ್ ಫ್ರಮ್ ಕ್ಯಾಂಡಿಡೇಟ್ ಲಾಗಿನ್ ಆನ್ May 2026. Hence, candidates are advised to download their TAT and save it for future use. Request to send TAT at a later point during the admission process will not be entertained. So, ನೋಡಿ ಮಕ್ಕಳೇ, ನೀವು ಅದನ್ನು 9th May ತನಕ ಮಾತ್ರ ಪ್ರಿಂಟೌಟ್ ತೊಗೋಬಹುದು. ಅದಾದಮೇಲೆ ಒಂದು ವೇಳೆ ಎಕ್ಸಾಮ್ ಆದಮೇಲೆ ನೀವೇನಾದರೂ ಕಳ್ಕೊಂಬಿಟ್ರಿ ಅಂತ ಇಟ್ಕೊಳ್ರಿ, ಮತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಬೆಟರ್ ನೀವೇನು ಮಾಡಬೇಕು, ಪ್ರಿಂಟೌಟ್ ತೊಗೊಂಡ್ಮೇಲೆ ಒಂದಿಷ್ಟು ಜೆರಾಕ್ಸ್ ಮಾಡಿ ಇಟ್ಕೊಳ್ರಿ ಸೇಫರ್ ಸೈಡಿಗೆ. ಓಕೆ, ಯಾಕೆಂದರೆ ಮತ್ತೊಮ್ಮೆ ರೀಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಇದು ಅಡ್ಮಿಷನ್ ಆಗೋ ತನಕನೂ ಬೇಕಾಗಿರೋದ್ರಿಂದ ಯು ಡೂ ದಟ್. ಓಕೆ, ಒಂದು 3-4 ಪ್ರಿಂಟೌಟ್ ಜೆರಾಕ್ಸನ್ನು ಮಾಡಿಸಿಟ್ಕೊಂಡ್ಬಿಟ್ರೆ ಸೇಫರ್ ಸೈಡಲ್ಲಿ ಇರುತ್ತೆ. ಓಕೆ, ಕಲರ್ ಜೆರಾಕ್ಸು ಅಥವಾ ಅದು ಪ್ಲೇನಾಗಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇತ್ತು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟೇ, ಇಲ್ಲಾಂದರೆ ಪ್ರಿಂಟ್ ತೆಗೆಸ್ಬೇಕಾದ್ರೇ ಒಂದಿಷ್ಟು ಹೆಚ್ಚಿಗೆ ತೆಗೆಸ್ಬಿಟ್ರೆ ಮುಗ್ದು ಹೋಯಿತು. ಫೈನಲಿ ನೋಟ್, please recheck the website for any changes or updates before leaving your hometown for the test. ನೀವೇನು ಮಾಡಬೇಕು, ಯು ನೀಡ್ ಟು ರೀಚೆಕ್ ದ ವೆಬ್ಸೈಟ್. ಅಂದರೆ ನಿಮ್ಮ ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆ ನೀವು ಒಮ್ಮೆ ವೆಬ್ಸೈಟಲ್ಲಿ ಚೆಕ್ ಮಾಡಿ ಏನಾದರೂ ಎಕ್ಸಾಮ್ ರಿಲೇಟೆಡ್ ಚೇಂಜಸ್ ಆಗಿದೆನಾ ಅಂತ. ಓಕೆ, ಫೈನ್. ಸೊ ಇದಿಷ್ಟು ಮಕ್ಕಳೇ ಟೆಸ್ಟ್ ಅಡ್ಮಿಷನ್ ಟಿಕೆಟ್ನ ಇಂಪಾರ್ಟೆನ್ಸ್, ಹಾಗೆ ಅದನ್ನು ನೀವು ಹ್ಯಾಂಡಲ್ ಮಾಡಬೇಕಾಗಿರುವಂತಹ ವಿಧಾನ ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಅದನ್ನು ಡೌನ್ಲೋಡ್ ಮಾಡಿ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ. ಅದರಲ್ಲಿರೋ ಇನ್ಸ್ಟ್ರಕ್ಷನನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಫೈನ್. ಓಕೆ, ಸೊ ನಾಳೆ 29ನೇ ತಾರೀಕು ಏಪ್ರಿಲ್ 29 ಇದರ ರಿಲೀಸ್ ಆಗುತ್ತೆ. ನೀವು ಡೌನ್ಲೋಡ್ ನಾಳೆಯಿಂದನೇ ಶುರು ಮಾಡ್ಕೋಬಹುದು. ಓಕೆ, ಫೈನ್. ಹಾಗಿದ್ರೆ ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್ ಮಕ್ಕಳೇ. ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.